ನಿಜ ನಿನ್ನ ಬಿಟ್ಟಿರೋದಕ್ಕೆ ಆಗ್ತಾ ಇರಲಿಲ್ಲ ಶೈಲು ನನಗೆ. ಏನು ಮಾಡಲಿ, ನನಗೆ ಅವಳು ಬಲವಂತಕ್ಕೋಸ್ಕರ ನಾನು ನಿನ್ನ ಬಿಟ್ಟಿರ್ತಿದ್ದ ಇದ್ದೆ ಅಷ್ಟೇ. ನಿಜ ನನಗೆ ಎಲ್ಲಿ ನಿನ್ನ ಇಷ್ಟೊತ್ತಿಗೆ ನಾನು ಅದಕ್ಕೆ ಇಲ್ಲ ಹಸಿ ಬರ್ತಿದ್ದಕ್ಕೆ ಕಾರಣನೇ ನೀನು ನೋಡೋದಕ್ಕಾಗಿ ಇಲ್ಲ ಹಸಿ ಬರ್ತಾ ಇದ್ದೆ ಗೊತ್ತಾ. ನೀನು ಹಿಂಗೆ ನೋಡ್ತಾ ಇದ್ದೆ, ಆದರೆ ನನಗೆ ನೀನು ನೋಡಿ ನಕ್ಬಿಟ್ರೆ ನನ್ನ ಹೆಂಡ್ತಿ ಎಲ್ಲಿ ನೋಡ್ತಾಳೋ, ನೀನು ಮಾತಾಡಿಸ್ಬಿಟ್ರೆ ನನ್ನ ಹೆಂಡ್ತಿ ಎಲ್ಲಿ ನೋಡ್ತಾಳೋ ಅಂತ ಒಂದಿಷ್ಟು ಭಯ. ಅವಳಿಗೆ ಯಾಕೆ ಹೆದರಿಕೆ ಅಂತೀಯ? ಅವಳಿಗೇನು ಹೆದರಿಕೆ ಬೇಡ. ನೀನು ಹೆಂಡ್ತಿ ಯಾಕೆ ಹೆದರಿಕೆ ಹೋಗ್ತೀಯ? ಅಲ್ಲ ಅವಳೇ ನೀನು ದೊಡ್ಡಿದೆ, ಅವಳನ್ನ ಹೆದರ್ಕೋಬಾರ್ದು. ಸರಿಯಾಗಿ ತೀಡ್ಬೇಕು, ನೀನು ಏರಿಕಬೇಕು. ದಣ್ಣೆ ತಾಂಡು ಸರಿಯಾಗಿ ಏರಿಕ್ಬೇಕು. ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಕಣಪ್ಪ ಅಂತ ಹೇಳಿ ಅವಳು ನೋಡು, ನೀನು ನೋಡಿಬಿಟ್ರೆ ನಡುಗಿ ನೀರಾಗಬೇಕು, ಹಂಗಿಕ್ಕೆಬೇಕು ನೀನು ಹೆಂಡ್ತಿನ. ಅಲ್ಲ ಏನು ನೀನೇನೇನು ಅವಳಿಗೆ ಕಾಮ್ದಂಗೆ ಬತ್ತಾ ಹೋಗ್ತಾ ಇರು. ಅವಳಿಗೆ ಕಾಮ್ದಂಗೆ ಬಾ ಅಷ್ಟೇ ಸಾಕು, ಹಿಂಗೆ ಬಂದು ಸಾಕು. ಅಷ್ಟೇ, ನನಗೇನು ಬೇಕಾಗಿರೋದು ಇಷ್ಟೇ. ನೋಡಿ ಇವಾಗ ನನ್ನ ತಗೆ ಒಂದು 12 ಲಕ್ಷ ರೂಪಾಯಿ ದುಡ್ಡು ಐತೆ. 12 ಲಕ್ಷ ದುಡ್ಡು ನೋಡ್ದಲ್ಲ ನೀನೇನು. 12 ಲಕ್ಷ ದುಡ್ಡು ಹೆಂಗೆ ಬಂತು ಶೈಲು ನಿನ್ನ ಹತ್ರ? ಎಲ್ಲಿಂದ ತಗೊಂಬಂದೆ? ಅಯ್ಯೋ, ನನಗೆ ಯಾವುದೋ ಒಂದು ಲಾಟ್ರಿ ಚೀಟಿ ಎತ್ಕೊಂಡಿದ್ದೆ. 12 ಲಕ್ಷ ದುಡ್ಡು ಅದರಲ್ಲೇ ಬಂದಿದ್ದು. 15 ಲಕ್ಷ ಬಂದಿತ್ತು. ಒಂದು 3 ಲಕ್ಷ ಒಡವೆ ಗಿಡವೆ ಅದು ಇದು ತೊಗೊಂಡೆ. ಮನೆಗೆಲ್ಲ ಬೇಕಾಗಿರೋದೆಲ್ಲ ತಗೊಂಡೆ. ಒಂದು 3 ಲಕ್ಷ ಖರ್ಚು ಮಾಡಿದ್ದೀನಿ. ಒಳ್ಳೊಳ್ಳೆ ಸೀರೆಗಳು, ಡ್ರೆಸ್ಗಳು ಎಲ್ಲ ಕಾಸ್ಟ್ಲಿವು. ಒಂದು 3 ಲಕ್ಷ ಹಂಗೆ ಖರ್ಚು ಮಾಡಿದೆ, ಏನೇನ್ಕೊನೋ ಒಂದು 3-4 ಲಕ್ಷ ಖರ್ಚಾಯಿತು. ಇನ್ನು 12 ಲಕ್ಷ ನೋಡ್ದಲ್ಲ ಬೀರುಲಿ ಇದ್ದಲ್ಲ, 12 ಲಕ್ಷ ದುಡ್ಡಿದೆ. 12 ಲಕ್ಷ ದುಡ್ಡಿರೋದಕ್ಕೇ ಇವನು ಇವಳ ಹತ್ರ ಮತ್ತೆ ಬಂದಿದ್ದಾನೆ. ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಬಿಟ್ಟವನಿಯಪ್ಪ. ಇವನು ಎಲ್ಲೋದ್ರೂ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಎಂಬುದು ಗೊತ್ತಿಲ್ಲ. ಹೇಳಿ ಸರಿಯಾಗಿ ಮಾಡ್ತೀನಿ. ಒನ್ ಡೇ ಎಲ್ಲಾದರೂ ಪಿಕ್ನಿಕ್ ಹೋಗ್ಬೋದಾಗಿತ್ತು. ಯಾವುದಾದ್ರೂ ಒಂದು ಪ್ಲೇಸ್ಗೆ ಒನ್ ಡೇ ಪಿಕ್ನಿಕ್ ಥರ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದಾಗಿತ್ತು. ಅಮೌಂಟ್ ಐತೆ, ಎಷ್ಟು ದುಡ್ಡಿದ್ರೆ ಏನಕ್ಕೆ ಬಂದಂಗೆ, ಇವಾಗ ಎಂಜಾಯ್ ಮಾಡಬೇಕಲ್ಲ. ಅದಕ್ಕೆ ಎಂಜಾಯ್ ಮಾಡೋ ವಯಸ್ಸಲ್ಲಿ ಎಂಜಾಯ್ ಮಾಡಬೇಕಲ್ಲ. ಅದಕ್ಕೆ ಎಷ್ಟು ದುಡ್ಡಿದ್ರೆ ಏನಕ್ಕೆ ಬಂದಂಗೆ. ಅದಕ್ಕೆ ಪ್ಲೀಸ್ ಬರ್ತೀರಾ ಒನ್ ಡೇ ಎಲ್ಲಾದರೂ ಟ್ರಿಪ್ ಹೋಗೋಣ? ನಿನ್ನ ಹೆಂಡ್ತಿಗೆ ಏನೋ ಹೇಳಕ್ಕೆ ಹೋಗ್ಬಿಡಿ, ಡ್ಯೂಟಿಗೆ ಹೋಗ್ತೀನಿ ಅಂತೆಲ್ಲ ಹೇಳಿ ಬನ್ನಿ, ಎಲ್ಲಾದರೂ ಹೋಗಿ ಸುತ್ತಾಡ್ಕೊಂಡು ಬರೋಣ. ಸರಿ ಆಯ್ತು ಹೇಳು, ಒನ್ ಡೇ ತಾನೇ ಹೋಗೋಣ. ಅವಳಿಗೆ ಹೊತ್ತಿನಲ್ಲಿ ಸಾಯಂಕಾಲ ಆಗ್ತಿದ್ದಂಗೆ ಮನೆಗೆ ಬರಬೇಕು. ಒನ್ ಡೇ ತಾನೇ ಹೋಗೋಣ ಹೇಳು. ಏನು ನಿನ್ನ ಹತ್ರ ಅಮೌಂಟ್ ಐತೆ? ಇವಾಗ ನನ್ನ ಹತ್ರ ಅಮೌಂಟ್ ಇದ್ದರೆ ಅಲ್ಲೂ ಇಲ್ಲೂ ಹೋಗ್ತೀಯಾ ಅಂತ ಹೇಳಿ ಎಲ್ಲ ಅಮೌಂಟೆಲ್ಲ ₹1 ದುಡ್ಡು ಬಿಡೋದಿಲ್ಲ, ಹಂಗೆ ಇಸ್ಕೊಂತಾಳೆ ಅವಳು. ನಿನ್ನ ಹತ್ರನೇ ಐತಲ್ಲ ದುಡ್ಡೆಲ್ಲನ. ಒಂದು 5,000 ತಗೊಂಡ್ರೆ ಸಾಕಲ್ಲ ಖರ್ಚಿಗೆ. ಇನ್ನು ಮಿಕ್ಕಿರೋದೆಲ್ಲ ಬೀರಲ್ಲೇ ಇಕ್ಕೋಗೋಣ. ಬೀರಲ್ಲೇ ಇಟ್ಟಿದ್ದೀನಿ, ಮಿಕ್ಕಿ ಅದೆಲ್ಲ ಬೀರಲ್ಲೇ ಇರಲಿ. ಮತ್ತು ಬೀರಲ್ಲೇ ಇರಲಿ ಬಿಡು. ಒಂದು 3,000 ತಗೋ ಸಾಕು. ಆರಾಮಾಗಿ ಏನಾದರೂ ತಿಂಡಿ ತಿಂದ್ಕೊಂಡು ಅಲ್ಲೋ ಇಲ್ಲೋ ಓಡಾಡ್ಕೊಂಡು ಒಂದು 5,000 ತೊಗೊಬಿಡು. ಮತ್ತು ಏನಕ್ಕಾದ್ರೂ ಬೇಕಂದರೆ ಮತ್ತೆ ಯಾಕೆ ತೊಗೊಬಿಡು. ನಾವೊಂದು ಕಾರು ಬಾಡಿಗೆಗೆ ತೊಗೊಂಡು ಹೋಗೋಣ. ಮತ್ತು ನಿನ್ನ ಕಾರ್ ಇಲ್ಲೇ ಬಿಟ್ಬಿಡು. ಬಾಡಿಗೆ ತಗೊಂಡು ಹೋಗೋಣ, ಬಾಡಿಗೆ ಕಾರೇ ತಗೊಂಡು ಹೋಗೋಣ. ಇಲ್ಲಾಂದರೆ ನೋಡೋಣ ಹೇಗಾಗುತ್ತೆ ಹಾಗೆ. ಇಲ್ಲಾಂದರೆ ನಿಂದೆ ತಗೋಬಿಡು. ನಿಂದು ಬಿಟ್ಟು ಹೋದರೆ ಮತ್ತೆ ಇವರು ಡ್ಯೂಟಿಗೆ ಹೋದವರು ಯಾಕೆ ಕಾರ್ ತಗೊಂಡು ಹೋಗಿಲ್ಲ ಅಂತ ಅನುಮಾನ ಬಂದ್ಬಿಡುತ್ತೆ ನಿನ್ನ ಹೆಂಡ್ತಿಗೆ. ಸರಿ ಆಯಿತು, ಹಂಗೆ ಮಾಡ್ತೀನಿ. ಇವಾಗ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಆರಾಮಾಗಿದ್ದುಬಿಡು. ಎಲ್ಲಾದರೂ ಹೋಗ್ಬಿಡೋಣ. ಈ ನನ್ನ ಮಗ ಹಿಂಗೆ ಮಾಡ್ತಾ ಇದ್ದಾನೆ. ಇವಳಿಗೆ ಯಾವುದೋ ಬಿಟ್ಟು ದುಡ್ಡು ಸಿಕ್ಕೈತೆ. ಯಾರ್ದೋ ದುಡ್ಡು ಹೊಡೆದು ಬಿಟ್ಟವಳೆ, ಯಾರ್ದಂತ ಗೊತ್ತಿಲ್ಲ. ಯಾರ್ದೋ ದುಡ್ಡು ಸರಿಯಾಗಿ ಹೊಡೆದ್ಬಿಟ್ಟು ಹಿಂಗೆ ಆಟ ಆಡ್ತಾ ಇದ್ದಾಳೆ. ಹೋಗು, ಆ ದುಡ್ಡು ₹1 ಇಲ್ದಂಗೆ ಮಾಡ್ತೀನಿ ಹೋಗು. ನಾನೆಲ್ಲ ದುಡ್ಡ ಹೆಂಗೆ ಎತ್ತಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ. ದುಡ್ಡು ಐತೆ ಅಂತ ಹಿಂಗೆ ಮಾಡ್ತಾ ಇದೆಯಲ್ಲ, ತಗೊಂಡೋಗಿ ಎಲ್ಲಾದ್ರೂ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೋ, ಒಂದು ಯಾವುದಾದ್ರೂ ಒಂದು ಸ್ಕೂಲಿಗೋ, ಒಂದು ಅನಾಥಾಶ್ರಮಕ್ಕೋ, ವೃದ್ಧಾಶ್ರಮಕ್ಕೋ ತಗೊಂಡೋಗಿ ಕೊಡ್ತೀನಿ. ಈ ದುಡ್ಡ ಹಂಗೆ ಮಾಡ್ತೀನಿ. ನಾನು ಯಾರು ಇನ್ನೊಬ್ಬರು ಯಾರಾದರೂ ಜೊತೆ ಆಗಿಬಿಟ್ಟು ನಾನು ಜಯಂತಿ ಹತ್ರ ಮಾತಾಡ್ತೀನಿ. ಜಯಂತಿ ಹತ್ರ ಮಾತಾಡಿ ಈ ಕೆಲಸ ಮಾಡ್ತೀನಿ. ಬರ್ತೀನಿ ತಡಿ. ಹೋಗ್ಲಿ ಇವಳು. ನನಗೇನು ಇದು ದೊಡ್ಡದಲ್ಲ, ಈ ದುಡ್ಡು ಬೀರಲ್ಲೇ ಇಟ್ಟಿದ್ದಾಳಂತೆ ಎಲ್ಲ ಗೊತ್ತಾಯಿತು. ನಿಮ್ಗೇನಾದರೂ ಬೇಕಂದರೆ ನಾನು ಇಲ್ಲ ಅಂದ್ರೂ ಅಲ್ಲಿ ಸೀರೆ ಇದೆಲ್ಲ, ಬ್ಲೂ ಕಲರ್ ಸೀರೆ ಇದೆ, ಅಲ್ಲಿ ಸೀರೆ ಎಡೆಗೆ ನಾನು ಒಂದು ಕೀ ಇಟ್ಟಿದ್ದೀನಿ. ಆ ಕೀಯಲ್ಲಿ 4ನೇ ನಂಬರ್ ಕೀ ತೆಗೆದುಬಿಟ್ರೆ ಅಲ್ಲಿ ನೋಡಬೇಕು. ಲಾಕ್ ಅದು ಎಷ್ಟು ನಂಬರ್ ನೋಡಿಬಿಟ್ಟು ತೆಕ್ಕೋ, ನಿನಗೆ ಎಷ್ಟು ಬೇಕೋ ಅಷ್ಟು ತಗೋ. ಒಟ್ಟಿನಲ್ಲಿ ನೀನು ಹೋಗ್ತಾ ಇರಬೇಕಷ್ಟೇ. ನನಗೆ ಈಗ ಅಯ್ಯೋ ಇವಳು ಹಂಗೆ ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ಆಗ ಅವನು ಅನಿಲು ನಿದ್ರಿಗೆಲ್ಲ ನಾನು ಎಷ್ಟು ಸಾದರ ಆಗ್ಬಿಡ್ತೀನಿ. ಅದಕ್ಕೋಸ್ಕರ ಸರಿ ಆಯ್ತು ಹೇಳು, ಹಂಗೆ ಮಾಡೋಣ. ಹೋಗೋಣ ಹೇಳಿ ಇವತ್ತೊಂದು ದಿನ ಪಿಕ್ನಿಕ್. ಎಲ್ಲಾದರೂ ಹೋಗಿ ಸುತ್ತಾಡ್ಕೊಂಡು ಬರಲೇಳು, ಎಲ್ಲಾದರೂ ಹೋಗ್ಲೇಳು. ನನಗೆ ಇವನ ಬಗ್ಗೆ ಚಿಂತೆ ಬೇಡ. ನನಗೆ ಇವಳ ಹತ್ರ ದುಡ್ಡು ಇರೋದಕ್ಕೆ ತಾನೇ ಇವಳಿಂದ ಆಡ್ತಾ ಇರೋದು. ಏನು ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ ನನಗೆ. ಸರಿಯಾಗಿ ಮಾಡ್ತೀನಿ ತಡಿ. ತುಂಬ ಮಿಸ್ ಮಾಡಿಕೊಂಡೆ ಇವತ್ತೇನೋ ಒಂಥರ ಸಂತೋಷ. ಮತ್ತೆ ನಾನು ಅಷ್ಟೇ ಅಪ್ಪ, ನೀನು ನೋಡಿದ್ರೆ ನನಗಂತೂ ಅಯ್ಯೋ ನೋಡಪ್ಪ, ಇಲ್ಲ ಸಿನೇ ಹೋದ್ರು ಪ್ರತಾಪ್ ನನ್ನ ಮಕ್ಕ ನೋಡಿದ್ರು ನೋಡ್ದಂಗೆ ಹೋಗ್ತಾ ಇದ್ದಾನೆ. ನನ್ನ ಸ್ಮೈಲ್ ಮಾಡಿದ್ರು ನಗ್ತಾ ಇಲ್ಲ. ಏನು ನನ್ನ ಮೇಲೆ ಇಷ್ಟನೇ ಇಲ್ವೋ, ನನ್ನ ಸಂಪೂರ್ಣವಾಗಿ ಮರ್ತು ಬಿಟ್ಟವ್ರೇನೋ ಅಂದ್ಕೊಂಡಿದ್ದೆ.
ನನ್ನ ಮರ್ತೇ ಬಿಟ್ಟಿದೆಯಾ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಮೇಲೆ ನಿನಗೆ ತುಂಬ ಇಷ್ಟ ಇದೆ ಅಲ್ವಾ? ನಿಜವಾಗ್ಲೂ ನನ್ನ ತುಂಬ ಇಷ್ಟಪಡ್ತೀಯ ಇದೆಯಾ ಬಿಡು ಪ್ರತಾಪ್. ನನಗೆ ಗೊತ್ತಾಗುತ್ತೆ ನನ್ನ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇದೆ. ಹೌದು. ನಾನು ಯಾವುದೇ ಕಾರಣಕ್ಕೂ ಮರ್ತಿಲ್ಲ. ನಾನು ನಿನ್ನ ಎಲ್ಲಿಟ್ಟಿದ್ದೀನೋ ಅಲ್ಲಿಟ್ಟಿದ್ದೀನಿ. ನಿಜ, ನಾನು ಯಾವುದೇ ಕಾರಣಕ್ಕೂ ನೀನು ಬಿಟ್ಕೊಡೋದಿಲ್ಲ ಶೈಲು. ಏನು ಮಾಡ್ತೀಯ, ನನ್ನ ಹೆಂಡ್ತಿ ವಿಚಾರದಲ್ಲಿ ಸ್ವಲ್ಪ ನಾನು ಇದಾಗ್ಬಿಡ್ತೀನಿ ಅಷ್ಟೇ. ಯಾಕಂದರೆ ಅವ್ರ ಮನೆ ಕಡೆಯವರು ಸ್ವಲ್ಪ ಅವರಪ್ಪ ಅವರಮ್ಮ ಸ್ವಲ್ಪ ಸ್ಟ್ರಾಂಗು, ಮತ್ತು ಯಾಕೆ ಬೇಕು ಅಂತ ಹೇಳಿ ಸ್ವಲ್ಪ ಹೆದರ್ತೀನಿ ಅಷ್ಟೇ. ಅವಾಗ ಬೇರೆ ಅವರೆಲ್ಲನ ಏನೋ ಹಿಂಗೆ ಪ್ರಾಬ್ಲಮ್ ಆಗಿತ್ತು, ಅವಾಗೆಲ್ಲ ಬರೆಸ್ಕೊಂಡಿದ್ರು. ಮತ್ತೇನಾದರೂ ಪ್ರಾಬ್ಲಮ್ ಆದರೆ ಮತ್ತು ನಿನ್ನ ಮೇಲೆ ಹಂಗೆ ಹಿಂಗೆ ಅಂತ ಹೇಳಿ ಏನೇನೋ ಅವಾಗ ಮಾತಾಡಿದರು. ಅದಕ್ಕೋಸ್ಕರನ ನಾನು ಅವಳ ಹತ್ರ ಸ್ಟ್ರಾಂಗಾಗಿ ಮಾತಾಡೋಕ್ಕಾಗಲ್ಲ. ನನಗೊಂದು ಸ್ವಲ್ಪ ಭಯ ಅಷ್ಟೇ. ಸರಿ ಆಯ್ತು ಬಿಡು. ಹೆಂಗೋ ಹಿಂಗೆ ಗೊತ್ತಾಗ್ದಂಗೆ ನಿನ್ನ ಹೆಂಡ್ತಿಗೆ ಹೆಂಗೋ ಮ್ಯಾನೇಜ್ ಮಾಡಿದ್ರೆ ಆಯಿತು ಬಿಡು ಪ್ರತಾಪ್. ಹೆಂಗೋ ನಿನ್ನ ನನಗೆ ಸಿಕ್ತಲ್ಲ, ಅದೇ ನನ್ನ ಪುಣ್ಯ. ನಾನು ನನ್ನ ತಂಗಿ ಅಂತ ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ? ಅವಳು ಮದುವೆ ಆಗಲ್ಲ, ಅವಳಿಗೊಂದು ಮದುವೆ ಮಾಡ್ಬೇಕು ಪ್ಲೀಸ್. ಅವಳಿಗೆಲ್ಲಾದರೂ ಒಂದು ಗಂಡು ಹುಡುಕು. ಓ ಏನಮ್ಮ ಶೈಲು, ಏನೋ ಮಾಡ್ತಾ ಇದ್ದೀರಾ? ಏನಿಲ್ಲ ನಾಗಿನಿ, ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಬಾ ಕುತ್ಕೋ ಬಾ. ಸುಮ್ಮನೆ ನಾನು ಪ್ರತಾಪ್ ಮಾತಾಡ್ತಾ ಇದ್ವಿ. ಬಾ ಕುತ್ಕೋ ಬಾ. ಬಾ ಟೀ ಆದರೂ ಕುಡಿ, ಬಾ ತಿಂಡಿ ಆದರೂ ತಿನ್ನು. ಬೇಡಮ್ಮ. ಹೆಂಗೋ ಬಿಡು ಚೆನ್ನಾಗಿರ್ರಿ. ಏನು ನಾನು ಮಾತು ಹಿಂಗೆ ಇದ್ದಿದ್ದು. ಏನು ಮಾಡ್ತೀಯ, ಒಡವೆ ಕಳ್ದಾಗಿಂದಲ್ಲ ನಮಗೆ ಬೇಜಾರಾಗ್ಬಿಟ್ಟೈತೆ. ಈಗ ಬಿಡತ್ಲಾಗ ಹೋದ್ರೂ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ನನಗೆ ಇವಳು ನೋಡಿದ್ರೆ ಯಾಕೋ ಅನುಮಾನ ಗೊತ್ತೈತೆ. ಇವಳೇನ ನೋಡ್ಬೇಕದ್ದಿರೋದು ಅನ್ನಿಸ್ತೈತೆ. ಯಾವಾಗ ನೋಡಿದ್ರು ಬಿಡು ಹೋಗ್ಲಿ ಅಂತಿರ್ತಾಳೆ. ನನಗೆ ಯಾಕೋ ಇವಳ ಮೇಲೇ ಅನುಮಾನ. ಇವಾಗ ಆಗಿರೋದ್ರ ಬಗ್ಗೆ ಚಿಂತೆ ಮಾಡಬಾರ್ದು ಕಣಮ್ಮ. ಮುಂದೆ ಆಗೋದ್ರ ಬಗ್ಗೆ ನೋಡ್ಕೋಬೇಕು ಅಷ್ಟೇ. ನಾವೀಗ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟಿದ್ವಿ ನಾನು ಶೈಲು. ಯಾಕೆ ಹೇಳು, ನನ್ನ ಹೆಂಡ್ತಿ ವಿಚಾರದಲ್ಲಿ ಸ್ವಲ್ಪ ನಾನು ಅವಳು ಏನೋ ಸ್ವಲ್ಪ ಏನೋ ನಾಟಕ ಆಡೋ ಥರ ನಾನು ಈಗ ನನ್ನ ಮನಸ್ಸಲ್ಲೂ ಇತ್ತು. ಆದರೆ ಅದನ್ನು ತೋರಿಸ್ಕೋಬಾರ್ದು ಅನ್ನೋದಕ್ಕೋಸ್ಕರನ ನನ್ನ ಹೆಂಡ್ತಿ ಹತ್ರ ನಾನು ಹೆಂಗೆ ನಡ್ಕೋಬೇಕೋ ಹಂಗೆ ನಡ್ಕೊಂಡೇನಾಗಿನಿ. ಏನು ಮಾಡೋಕ್ಕಾಗುತ್ತೆ. ಚೆನ್ನಾಗಿರಮ್ಮ. ನೀವು ಎಲ್ಲ ಫ್ರೆಂಡ್ ಅಂತ ಗೊತ್ತು. ನಾನು ಈ ವಿಷಯ ನಿನ್ನ ಹತ್ರ ಆದರೂ ಮಾತಾಡೋಣ ಅಂತ ಅಂದ್ಕೊಂಡೆ. ಶೈಲು ಹತ್ರ ನೀನಾದರೂ ಮಾತಾಡ್ತೀಯ ಅಂತೇಳಿ ನಿನ್ನ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡೇನಾಗಿನಿ. ಆದರೆ ನಿನ್ನ ಹತ್ರನೂ ಮಾತಾಡೋಕ್ಕಾಗಲಿಲ್ಲ ನನಗೆ. ಅಷ್ಟೇ ಬಿಡು, ಹೋದ್ರೂ ಹೋಗ್ಲಿ ನಾಗಿನಿ. ಇನ್ನೇನು ಹೋಗೋದು ಹೋಯ್ತು. ಇನ್ನೇನು ಅದ್ರ ಬಗ್ಗೆ ಏನಕ್ಕೆ ತಲೆ ಕೆಡಿಸ್ಕೊಂತೀಯ? ಒಡವೆ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಬಿಡತ್ಲಾಗ ಹೋದ್ರೂ ಹೋಗ್ಲಿ. ಹಂಗಲ್ಲ, ಒಂದು 15 ಲಕ್ಷ ರೂಪಾಯಿ ಒಡವೆ ಗೊತ್ತಾ? ಜಾಸ್ತಿನೇ ಇತ್ತು. ಎಷ್ಟು ಬೇಜಾರಾಗ್ತೈತೆ. ನಾನು ಒಡವೆ ಇದ್ದಿದ್ದಕ್ಕೆ ಹಂಗಿದ್ದೆ. ಆ ರಂಗೆ ಮುಂದೆ ಇವತ್ತು ನಾನು ಏನು ಇಲ್ದಂಗೆ ಆಗ್ಬಿಟ್ನಲ್ಲ ಅನ್ನಿಸ್ತೈತೆ. ಒಂಥರ ಒಡವೆ ಹೋದಾಗಿಂದನೂ ನಾನು ಏನೋ ನನಗೇನು ಮಾಡೋಕ್ಕೂ ಮನಸ್ಸಿಲ್ಲ, ಅಷ್ಟು ಬೇಜಾರಾಗೈತೆ. ಎಲ್ಲಾದರೂ ನನ್ನ ಹೆಂಡ್ತಿ ಹೊರಗಡೆ ಎಲ್ಲಾದರೂ ಇದ್ಲಾ? ಇವಾಗ ನಾನು ಬರಬೇಕಾದ್ರೆ ಇಲ್ಲಾಸೇನೆ ಓದ್ಲಪ್ಪ. ಅವಳೆ ನಮ್ಮ ಮನೆ ಒಳಗೇನು ಬರಲ್ಲ, ಹಿಂಗೆ ಅಬ್ಸರ್ವ್ ಮಾಡ್ತಾಳೆ. ಅದಕ್ಕೆ ಚಪ್ಪಲಿನ ಬಚ್ಚಿಗೆ ಬಂದಿದ್ದೀನಿ. ಪ್ರತಾಪ್ನವ ಹೊರಗಡೆ ಇದ್ದವ ಚಪ್ಪಲಿ ಬಚ್ಚಿಗೆ ಬಂದಿದ್ದೀನಿ. ಅವಳು ಚಪ್ಪಲಿ ಎಲ್ಲ ನೋಡಿ ಅಬ್ಸರ್ವ್ ಮಾಡ್ತಾಳೆ. ಅದಕ್ಕೆ ನಮ್ಮ ಮನೆ ಒಳಗಡೆ ಏನು ಬರಲ್ಲ ಅವಳೇನು. ಯಾಕಂದರೆ ಅವಳಿಗೇನೇನು ಪ್ರತಾಪು ನಾನು ಮಾತಾಡಿಸ್ತಾ ಇರೋ ವಿಷಯ ಅವಳಿಗೆ ಗೊತ್ತಿಲ್ವಲ್ಲ. ಅದಕ್ಕೆ ನೋಡು ಅವಳಿಗೆ ಹೆಂಗೆ ಮಾಡ್ತೀವಿ ಅಂತ ಹೇಳಿ. ಇವಾಗ ಏನಿಲ್ಲ ಪ್ರತಾಪ್, ನಾನು ಚೆನ್ನಾಗಿರ್ತೀವಿ. ಚೆನ್ನಾಗಿರಮ್ಮ, ಚೆನ್ನಾಗಿರೋದೇ ಬೇಕಾಗಿರೋದು. ಚೆನ್ನಾಗಿದ್ರೆ ನೋಡ್ಬೋದು ಯಾರನ್ನ. ನನ್ನ ಹತ್ರ ಹಿಂಗೆ ದುಡ್ಡಿರೋದಕ್ಕೆ ಪ್ರತಾಪ್ ನೋಡ್ರಿ ನನ್ನ ಜೊತೆ ಹೇಗಿರ್ತಾರೆ ಇನ್ಮೇಲಿಂದಾನ ಅಂತ ಹೇಳಿ ಮಮತಕ್ಕೆ ಸರಿಯಾಗಿ ಮಾಡ್ತೀನಿ ನಾನು. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.